ನೋಡಿ ತಾಯಿ, ನಾನು ಬಡವ, ಮಕ್ಕಳೊಂದಿಗ ಇದರಿಂದಾನೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಿಮ್ ಕಾಲ್ ಬೇಕಾದ್ರೂ ಹಿಡಿತೀನಿ. ಈ ಕೋಲೆ ಬಸವನ್ ಮಾತ್ರ ಕೇಳಬೇಡಿ ತಾಯಿ, ಕೇಳಬೇಡಿ. ನೀನ್ ಎಷ್ಟು ಕೇಳ್ಕೊಂಡ್ರು ನಾನ್ ಬಿಡೋದಿಲ್ಲ. ಅಷ್ಟೇ ಜನಗಳ ಮುಂದೆ ಈ ಬಸವನಿಂದ ನನ್ಗೆ ಅವಮಾನ ಆಗಿದೆ, ಗೊತ್ತಾ? ಏ ಬೇಕುಫಾ, ಅಲ್ಲಿ ನೋಡು, ಆ ಕಾರು ಜೀಪು ವ್ಯಾನು ಎಲ್ಲ ಯಾಕಲ್ಲಿ ನಿಂತಿದಾವ್ ಗೊತ್ತಾ? ಪಾಪ ನಿಮ್ಗೆ ಹಣಕ್ ತೊಂದರೆ ಆಗಿ ಅರಾಜಾಗಕ್ಕೆ ನಿಲ್ಸಿದ್ದೀರಾ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯಿ. ಅಮ್ಮ ಅವ್ರು ಕಾರ್ನಲ್ಲಿ ಹೋಗ್ತಿರುವಾಗ ಇವೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋದ್ವು. ಆ ತಕ್ಷಣನೇ ಎಲ್ಲದಕ್ಕೂ ಬೆಲೆ ಕಟ್ಟಿ ಕೊಂಡ್ಕೊಂಡು ಬಂದು ಇಲ್ಲಿ ತಂದು ನಿಲ್ಸಿದ್ದಾರೆ. ಅಂಥದ್ರಲ್ಲಿ ಈ ಜುಜುಬಿ ಕೋಲೆ ಬಸವನ್ ಬಿಟ್ಟು ಬಿಡ್ತಾರಂತ ತಿಳ್ಕೊಂಡೇನೋ? ಎಷ್ಟೋ ಇದ್ರ ಬೆಲೆ ಹೇಳೋ? 3 ವರ್ಷದಿಂದ ಇದನ್ನ 3000 ರೂಪಾಯಿ ತಗೊಂಡಿದ್ದೆ ಬುದ್ಧಿ. ಸರಿ, ಈಗ 10,000 ಕೊಡ್ತೀನಿ. ಕೋಲೆ ಬಸವಂಗ್ ಮಾತ್ರ ಅಲ್ಲ, ನಿನಗೂ ಸೇರ್ಸಿ. ಸಂಪಂಗಿ ಅಮ್ಮ ಅವ್ರೆ, ಇನ್ಮೇಲೆ ಇವನಿಗೆ ದಿನಕ್ ಒಂದೇ ಹೊತ್ತು ಉಪ್ಪಿಲ್ಲದ ಊಟ, ಆ ಬಸವನಿಗೆ ದಿನಕ್ ಒಂದೇ ಹಿಡಿ ಹುಲ್ಲು ಹಾಕ್ಬೇಕು. ಸರಿ ಅಮ್ಮ ಅವ್ರೆ. ಏನು? ಅದೇ, ಅವನಿಗೆ ದಿನಕ್ಕೊಂದು ಹಿಡಿ ಹುಲ್ಲು, ಈ ಕೋಲೆ ಬಸವನಿಗೆ ದಿನಕ್ಕೊಂದ್ಸಲ ಉಪ್ಪಿಲ್ದ ಊಟ, ಸರಿ ತಾನೆ? ಇವನಿಗೆ ಊಟ, ಅವನಿಗೆ ಹುಲ್ಲು. ಓ, ಇದೇನಾ ಭತ್ತ? ಇದ್ರಲ್ಲೇನಾ ಬಿಡೋದು? ನೀನೇನಂತ ತಿಳ್ಕೊಂಡಿದ್ದೆ? ಭತ್ತ ಅಂದ್ರೆ ತೆಂಗಿನ ಮರದ ತರ ದೊಡ್ಡ ಮರದಲ್ಲಿ ಬಿಡುತ್ತೆ ಅಂತ ತಿಳ್ಕೊಂಡಿದ್ದೆ. ನಿನ್ನಂತವ್ರೆಲ್ಲ ಆರಂಭ ಮಾಡಕ್ ಬಂದ್ರೆ ಇನ್ಮೇಲೆ ಭತ್ತದ ಪೈರು ತೆಂಗಿನ ಮರನೇ ಆಗಿರ್ತದೆ. ಅಚ್ಚರಿ, ಪೈರ್ ಕಟ್ ಮಾಡೋದ್ ಗೊತ್ತಾ ಇಲ್ಲ ತೋರ್ಸ್ಕೊಡ್ಬೇಕಾ? ಬೇಡ ಬೇಡ, ನಂಗೆಲ್ಲ ಗೊತ್ತಿದೆ. ನಮ್ಮೂರಲ್ಲಿ ಸ್ಟ್ರೈಕ್ ನಡೆದಾಗ ಎಲೆಕ್ಟ್ರಿಕ್ ವೈರ್ನ ಕಟಾರ್ ಅಂತ ಕಟ್ ಮಾಡಿದೀನಿ. ಈ ಪೈರ್ ಕಟ್ ಮಾಡಕ್ ಬರಲ್ವಾ? ಸರಿ ಸರಿ, ಈ ಸಾಲ್ ನಿಂದು, ಆ ಸಾಲ್ ನಂದು. ಶುರು ಮಾಡು, ಬೇಗ ಮುಗಿಸಿ ಊಟಕ್ಕೆ ಹೋಗೋಣ. ಊಟ ಮಾಡ್ಬಿಟ್ಟೆ ಶುರು ಮಾಡ್ಬೋದಲ್ಲ? ಏನು? ಸರಿ, ಆಮೇಲೆ ಮಾಡೋಣ ಊಟ. ಅಕ್ಕ, ಅಲ್ಲೋಡು. ಏನಿದು, ಆಟ ಆಡ್ತಿದ್ಯಾ? ಆಟನ ನೋಡಿ, ಎಷ್ಟು ಹುಷಾರಾಗಿ ಒಂದೊಂದೇ ಪೈರ್ನ ಕಟ್ ಮಾಡ್ತಿದ್ದೀನಿ. ಯಾಕೆ? ಪೈರಿಗೆ ನೋವಾಗತ್ತೆ ಅಂತನಾ? ಹಿಂಗ್ ಕುಯ್ದ್ರೆ ಮುಗ್ಸಕ್ 1 ವರ್ಷ ಆಗತ್ತೆ ನೋಡು. ಹಿಂಗ್ ಬೇಗ ಬೇಗ ಕುಯ್ದು ಒಂದ್ ಕಡೆ ಹಾಕ್ಬೇಕು. ಅಷ್ಟು ಜೋರ ಕಟ್ ಮಾಡಿದ್ರೆ ಭತ್ತ ಎಲ್ಲ ಕೆಳಗ್ ಬಿದ್ದು ಹಾಳಾಗ್ ಹೋಗಲ್ವಾ? ಹೋದ್ರೆ ನಮ್ಮಪ್ಪನ್ ತಾನೆ ಹೋಗೋದು, ನಿಮ್ಮಪ್ಪನ್ ಏನಾದ್ರು ಹೋಗುತ್ತಾ? ಹಾಗಂತ ಮೊದ್ಲೇ ಹೇಳಕ್ಕಿಲ್ವಾ? ನೋಡ್ತಿರು ನಿಮ್ಮ ಅಪ್ಪನ್ ಹೆಂಗ್ ಕತ್ತರಿಸ್ತೀನಿ ಅಂತ. ಅಯ್ಯಯ್ಯೋ, ನಿನ್ ಕೈಯಲ್ಲಿ ಹೆಂಗ್ ಹೆಣಗ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಉಳಕ್ ಬರಲ್ಲ, ಕಳೆ ಕೀಳಕ್ ಬರಲ್ಲ, ದನ ಅಂತೂ ತೊಳೆಯಕ್ಕೆ ಬರೋದಿಲ್ಲ. ಇಷ್ಟ್ ದೊಡ್ಡ ಗಂಚಾಗಿ ಹಸುವಿನ ಹಾಲು ಕರೆಯಕ್ ಬರಲ್ವಲ್ಲ ನಿಂಗೆ? ನೋಡು, ನನಗೆ ಹಾಗೆಲ್ಲ ಅವಮಾನ ಮಾಡಬೇಡ. ನನಗ್ ಕೋಪ ಬಂದ್ರೆ ಹಾಲ್ ಕಾರದೇ ಬಿಡ್ತೀನಿ. ನನಗೆ ಹಾಲು ಕರಿಯಕ್ ಬರಲ್ವಾ? ಕರ ತೋರಿಸ್ತೀನಿ ಈಗ. ಹೌ ಹೌ ಅಯ್ಯಮ್ಮ, ಬಾರಿ ಹಿತ್ತಲಿ ಮಾವ ಬಂದನು. ಅಕ್ಕ, ಅವರಲ್ಲಿ ಯಾರು? ಯಾರೂ ಇಲ್ಲ. ಸರೋಯ್ತು. ಇಷ್ಟೊತ್ತಾದ್ ಯಾವ ಪ್ರಪಂಚಕ್ಕೆ ಹೋಗಿದ್ದೆ? ಅದು ಮದುವೆಯಾಗಿ ಮೊದಲ ರಾತ್ರಿ ಪ್ರಪಂಚಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ನಾನ್ ಬಂದು ನಿನ್ನ ಈ ಪ್ರಪಂಚಕ್ಕೆ ಕರ್ಕೊಂಬಂದೆ ಅಷ್ಟೇ ತಾನೆ? ಗೊತ್ತಾಯ್ತು ಬಿಡು. ಆಗ್ ಮಾವ ಅನ್ಲಿಲ್ಲ, ಈಗ ಮಾವ ಅನ್ಲಿಲ್ಲ. ಕೆನ್ನೆ ಕಚ್ಚಿ ಮುಖ ಹುಳ್ಗಾದಾಗ ಮಾವ ಅಂದ್ರು. ಏಯ್, ಏನೋ ಇಷ್ಟ ಪೋಲಿ ಆಗಿದ್ಯಾ? ಅವ್ರು ಯಾವಾಗ್ಲೋ ಕೆನ್ನೆ ಕಚ್ಚಿದ್ರು? ಅಯ್ಯೋ, ನಾನ್ ಹೇಳಿದ್ ಬರೀ ಒಗಟು ಕಣೆ. ಮಾವಿನಕಾಯಿ ಕಚ್ಚಿದಾಗ ಮುಖ ಹುಳ್ಳಗಾಗಲ್ವಾ, ಅದು. ನಾನೆಲ್ಲೋ ಅವ್ರನ್ನ ಮಾವ ಅಂತ ಹೇಳಿದ್ಯೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರು ಅಂದ್ರೆ ನಮ್ ಮನೆಗ್ ಬಂದವರಲ್ಲ ಅವ್ರು. ಅವ್ರನ್ನ ನಾನ್ ಯಾಕೆ ಮಾವ ಅನ್ಲಿ? ಅವ್ರನ್ನ ಅಣ್ಣ ಅನ್ನು ಅಂತ ಅಮ್ಮನೇ ಹೇಳ್ಕೊಟ್ಟಿದ್ದಾಳೆ. ಅಣ್ಣ ಅಂದ್ರೆ ಚೆನ್ನಾಗಿರಲ್ಲ ಕಣೋ. ಮತ್ತಿನ್ನೇನಂತ ಹೇಳಿ? ಮಾವ ಅಂತ ಹೇಳು. ನಾನ್ ಹೇಳಲ್ಲ. ಜಾಣ ಅಲ್ವಾ? ಹೇಳಪ್ಪ. ಹೇಳ್ತೀನಿ. ಸಿನಿಮಾ ನೋಡಕ್ ಕಾಸು ಕೊಡ್ತೀಯಾ? ಯಾವ ಸಿನಿಮಾ? ನಮ್ ಗುರು ಸಿನಿಮಾ, ರಾಣ ಧೀರ. ಕೊಡ್ತೀನಿ. ಎಲ್ಲಿ ಮಾವ ಅಂತ ಹೇಳು. ಮಾವ. ಇನ್ನೊಂದ್ಸಲ ಹೇಳು. ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು. ಮಾವ.
ತಗೋಮ್ಮ. ಆನಂದ್, ಸರ್, ತಗೋ ನಿನ್ನ 1 ತಿಂಗಳ ಸಂಬಳ. ಸಂಬಳನ ನನಗ? ಹೌದಪ್ಪ, ನೀನ್ ಬಂದು 1 ತಿಂಗಳಾಯ್ತು, ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಸಂಬಳ ಕೊಡಬಾರ್ದಾ? ಏನ್ ಸರ್, ನೀವೇ ಮನೇಲಿ ಇಟ್ಕೊಂಡು ಊಟ ಹಾಕ್ತಿದ್ದೀರಾ, ನಾನ್ ಮಾಡೋ ಕೆಲಸಕ್ಕೆ ಸಂಬಳ ಬೇರೆ ತಗೋಬೇಕೆ? ಊಟದ್ದೆಲ್ಲ ಯಾವ ಲೆಕ್ಕ? ನನ್ನ ಮಕ್ಕಳಲ್ಲಿ ನೀನು ಒಬ್ಬ. ತಗೋ. ನೋಡು, ಕೈಗೆ ಹಣ ಸಿಕ್ತು ಅಂತ ಸಿನಿಮಾ, ನಾಟಕ, ಬೀಡಿ, ಸಿಗರೇಟು ಅಂತ ಖರ್ಚು ಮಾಡ್ಬೇಡ. ಖರ್ಚು ಮಾಡೋದೇನೋ ಸುಲಭ, ಆದ್ರೆ ಸಂಪಾದನೆ ಮಾಡೋದು ಕಷ್ಟ. ಹಣ ಉಳಿಸಿ ಕೂಡಿಟ್ಕೋಬೇಕು, ಕಷ್ಟ ಕಾಲಕ್ಕೆ ಬೇಕಾಗತ್ತಪ್ಪ. ಇದ್ರಲ್ಲಿ 3,000 ರೂಪಾಯಿ ಇದೆ, 500 ರೂಪಾಯಿ ಅವನಿಗೆ ಟಿಪ್ಸ್. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ಕೊಡು. ಏನಪ್ಪ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತು ಹಣ ನೋಡಿರ್ಲಿಲ್ವಾ? ಇಲ್ಲ ಸರ್, ಈ ರೀತಿ ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಓ, ಆಗ್ಲೇ ಇಂಜಿನಿಯರ್ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಇಂಜಿನಿಯರ್. ಸರ್ವೆ ಎಲ್ಲ ಮಾಡಿದ್ದಾಯ್ತೇನ್ರಿ? ಆಗಿದೆ ಸರ್, ಪ್ಲಾನ್ ಕೂಡ ತಂದಿದ್ದೀನಿ. ಸಕ್ಕರೆ ಫ್ಯಾಕ್ಟ್ರಿ ಕಟ್ಟೋಕೆ ನೀವು ತೋರಿಸಿರೋ ಜಾಗ ಹಾ. ಅಷ್ಟೇನ್ ಚೆನ್ನಾಗಿಲ್ಲ ಸರ್. ಮೊದ್ಲೇ ಅಪಶಕನ ನುಡಿತಾ ಇದ್ದೀರಲ್ರಿ. ಅಲ್ರಿ, ನಮ್ ತಾಲೂಕ್ನಲ್ಲಿ ಎಲ್ಲೂ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ. ಇಲ್ಲಿ ಬೆಳೆಯೋ ಕಬ್ಬೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇಲ್ಲೇ ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ನಮಗೂ ಅನುಕೂಲ, ನಮ್ಮ ರೈತರಿಗೂ ಅನುಕೂಲ ಅಂತ ನಮ್ಮ ಐಡಿಯಾ. ಐಡಿಯಾ ಏನೋ ಚೆನ್ನಾಗಿದೆ ಸರ್, ಆದ್ರೆ ನೀವು ತೋರಿಸಿರೋ ಜಾಗ ಟೌನ್ ಅಲ್ಲಿ ಇದೆ. ಪಕ್ಕದಲ್ಲಿ ಕೆರೆ ಬೇರೆ, ರಸ್ತೆ ಬೇರೆ ಚೆನ್ನಾಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆ ಬಹಳ ತೊಂದ್ರೆ. ಇದ್ರ ಬದಲು ಆ ಮಿಲಿಟರಿ ರುದ್ರಪ್ಪನವ್ರ ಮನೆ ಸುತ್ತಮುತ್ತ ಪ್ರದೇಶ ಇದೆಯಲ್ಲ, ಅಲ್ಲಿ ನಮ್ ಫ್ಯಾಕ್ಟ್ರಿ ಕಟ್ಟೋಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದು, ಮಾರ್ಕ್ ಮಾಡಿದೀನಿ ನೋಡಿ. ಪ್ಲಾನ್ ಇದು ಬಸ್ ಸ್ಟ್ಯಾಂಡ್, ಇದು ಹೈವೇ. ಪ್ಲಾನ್ ತುಂಬಾ ಚೆನ್ನಾಗಿದೆ ಪಾರ್ಟ್ನರ್. ಈ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಟಿದ್ರೆ ನಮ್ಗೆ ಅನುಕೂಲ ಜಾಸ್ತಿ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್, ಹೈವೇ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲವೇನೋ ಸರಿ. ಇಲ್ಲಿ ನಮ್ ರೈತರ ಮನೆಗಳಿದೆಯಲ್ಲ, ಅವರು ಆ ಜಾಗನ ಬಿಟ್ಬಿಡೋದಕ್ಕೆ ಒಪ್ಪೋದಿಲ್ವಲ್ಲ? ಯಾಕೆ ಒಪ್ಪೋದಿಲ್ಲ ರಂಗನಾಥ್? ಅಲ್ಲಿರೋ ಒಂದೊಂದು ಮನೆಗೂ 20,000 ರೂಪಾಯಿ ನಮ್ಗೆ ಕೊಟ್ಟು ಮನೆಗೊಬ್ಬರಿಗೆ ಫ್ಯಾಕ್ಟ್ರಿ ಕೆಲಸ ಕೊಡ್ತೀವಿ ಅಂದ್ರೆ ಆಯ್ತು. ರೈತರಿಗೇನೋ ದುಡ್ಡು ಕೊಟ್ಟು ಒಪ್ಪಿಸ್ಬಿಡ್ಬಹುದು, ಆದ್ರೆ ಮಿಲಿಟರಿ ಉದ್ರಪ್ಪ ಇದಾರಲ್ಲ, ಅವನ್ನ ಒಪ್ಸೋದ್ ಕಷ್ಟ. ಟ್ರೈ ಮಾಡೋಣ ಕಣೆಯ. ಅಲ್ರಿ, ನೀವೇ 100 ಎಕರೆ ಜಮೀನ್ ಇಟ್ಕೊಂಡು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನಮ್ ಜಮೀನೇ ಯಾಕ್ರಿ ಬೇಕು ನಿಮ್ಗೆ? ತಪ್ಪು ತಿಳ್ಕೊಬೇಡಿ ಉದ್ರಪ್ಪ, ನಿಮ್ಮನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಈ ಜಾಗ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ತುಂಬಾ ಅನುಕೂಲವಾಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮ್ಮೊಬ್ರಿಗೆ ಅನುಕೂಲ ಆಗುತ್ತೆ ಅಂತ ಇಷ್ಟು ಜನಕ್ಕೆ ಅನಾನುಕೂಲ ಮಾಡೋದು ಯಾವ ನ್ಯಾಯ ರೀ? ಇಲ್ಲಿರೋವೆಲ್ಲ ಹಳೆ ಮನೆಗಳೇ ತಾನೆ, ಇದನ್ನ ಬಿಟ್ಕೊಡೋದ್ರಿಂದ ತೊಂದ್ರೆ ಏನಿದೆ ನಿಮ್ಗೆ? ಇಷ್ಟು ದಿನ ವಾಸ ಮಾಡಿ ಜಾಗ ಬಿಟ್ಟು ದನ, ಕುರಿ, ಮೇಕೆ ಎಲ್ಲ ಸಾಗಿಸ್ಕೊಂಡು ಬೇರೆ ಕಡೆ ಹೋಗಿ ಮನೆ ಕಟ್ಟಿ ವಾಸ ಮಾಡ್ಬೇಕಾದ್ರೆ ತೊಂದ್ರೆ ಆಗಲ್ವಾ? ನಾವು ಕೇಳ್ತಾ ಇರೋದು ರುದ್ರಪ್ಪನ್ನ. ನೀನ್ ಯಾರೋ ಇಲ್ಲಿ ಬಂದು ಮಾತಾಡೋದಕ್ಕೆ? ಅವನೇನು ಬೇರೆ ಅಲ್ಲ, ನಮ್ ಹುಡುಗಾನೆ. ಅವನು ಹೇಳೋ ಮಾತೆ ನಾನು ಹೇಳೋದು. ಇದು ನಮ್ ಪೂರ್ವಿಕರ ಕಾಲದಿಂದ ವಾಸ ಮಾಡ್ತಿರೋ ಜಾಗ. ನೀವು ಫ್ಯಾಕ್ಟ್ರಿ ಕಟ್ಲಿ ಅಂತ ನಾವೆಲ್ಲ ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಅಲ್ಲ ಯಾರು ರುದ್ರಪ್ಪ, ಯಾರೋ ತಿಳುವಳಿಕೆ ಇಲ್ಲದ ಹುಡುಗ ಹೇಳ್ದ ಅಂತ ನೀನು ಅವನ್ ತಾಳಿಕೆ ಕುಣಿತಾ ಇದೀಯಲ್ಲ, ನಾವೇನ್ ನಿಮ್ ಮನೆಗಳನ್ನೆಲ್ಲ ಪುಗ್ಸಟ್ಟೆ ಬಿಟ್ಕೊಡಿ ಅಂತ ಕೇಳ್ತಾ ಇದೀವ? ಈಗಿನ ರೇಟ್ ಪ್ರಕಾರ ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ 10,000 ರೂಪಾಯಿ ಜಾಸ್ತಿನೇ ಕೊಡ್ತೀವಿ. ನೀವೆಲ್ಲರೂ ಮನೆ ಕಟ್ಕೊಳ್ಳೋದಕ್ಕೆ ನಮ್ಮ ಎಸ್ಟೇಟ್ ನಲ್ಲಿ ಜಾಗನೂ ಕೊಡ್ತೀವಿ. ಅದು ಅಲ್ಲದೆ ನಮ್ ಫ್ಯಾಕ್ಟ್ರಿನಲ್ಲೇ ಮನೆಗೊಬ್ಬೊಬ್ಬರಿಗೆ ಒಂದೊಂದು ಕೆಲಸನೂ ಕೊಡ್ತೀವಿ. ಇನ್ನೇನು? ಇವ್ರು ಹೇಳೋ ಮಾತು ನ್ಯಾಯವಾಗಿ ಆಯ್ತಾ ರುದ್ರಣ್ಣ? ಸಾಕ್ ಸುಮ್ನೆ, ನಿಗೊಂದು ಗೊತ್ತಾಗಲ್ಲ. ಇವ್ರ ಫ್ಯಾಕ್ಟ್ರಿ ಕಟ್ಟಿ ಕೋಟಿಗಟ್ಟಲೆ ಸಂಪಾದಿಸ್ಕೊಳ್ಳಕ್ಕೆ ನಾವೆಲ್ಲ ನಮ್ ಜಾಗ ಖಾಲಿ ಮಾಡ್ಬೇಕಾ? ಇವ್ರು ಕೊಡ್ತೀವಿ ಅಂತ ಹೇಳ್ತಿರೋ ಜಾಗ ಇಲ್ಲಿಂದ 3 ಮೈಲಿ ದೂರ ಇದೆ. ಅಲ್ಲಿಂದ ಇಲ್ಲಿಗೆ ಬಂದು ಹೊಲ ಗದ್ದೆ ಬೇಸಾಯ ಮಾಡಕ್ಕಾಗತ್ತಾ? ಅದು ಅಲ್ಲದೆ ಆ ಜಾಗ ದಿಣ್ಣೆ ಮೇಲಿದೆ, ನೀರಿಗೂ ತೊಂದ್ರೆ ಆಗುತ್ತೆ. ಇವ್ರ ಸಹವಾಸನೆ ನಮಗ್ ಬೇಡ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ದುಡ್ಡು ಬೇಕಾದ್ರೆ ಇನ್ನೂ ಜಾಸ್ತಿ ಕೇಳು. ಅದನ್ನ ಬಿಟ್ಟು ಸುಮ್ನೆ ನಮ್ಮನ್ನ ಎದುರಾಕೊಂಡು ನೀನ್ ಇಲ್ಲಿ ಬಾಳಕ್ಕಾಗತ್ತಾ? ಕೋಪ ಮಾಡ್ಕೋಬೇಡ ಗೋಪಾಲ, ಅವರು ನಿಧಾನವಾಗಿ ಯೋಚನೆ ಮಾಡ್ಲಿ. ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ನಮ್ಗೆ ಎಷ್ಟು ಸಪೋರ್ಟ್ ಇದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ವೇ? ಸಾಕ್ ನಿಲ್ಲಿಸ್ರಿ. ನಾನು ಮಿಲಿಟರಿ ಕೆಲಸ ಮಾಡ್ದವನು. ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ನಿಮ್ಗಿಂತಲೂ ಚೆನ್ನಾಗಿ ನನಗ್ ಗೊತ್ತು. ಏನೋ ದೊಡ್ಡ ಮನುಷ್ಯರು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಮರ್ಯಾದೆ ಕೊಟ್ರೆ ಹೆದರ್ಸೋಗ್ ಬರ್ತೀರಾ? ಹೋಗ್ರಿ, ಅದ್ ಯಾವ ಸಪೋರ್ಟ್ ತಗೊಂಬಂದ್ ಏನ್ ಮಾಡ್ತಿರೋ ಮಾಡಿ ಹೋಗ್ರಿ. ಓ, ಹಾಗಾದ್ರೆ ಇದೇ ನಿಮ್ ಕೊನೆ ತೀರ್ಮಾನವೋ? ಹೌದು. ಹೊರಡಿ. ರಂಗು ಬಾ. ಏಯ್, ಸಂಪಂಗಿ, ಬಂದೆ ಅಮ್ಮ ಅವ್ರೆ. ಇದೇನಾ ಟೂರಿಂಗ್ ಟಾಕೀಸ್ ನೀ ಹೇಳಿದ್ದು? ಹೌದಮ್ಮ ಅವ್ರೆ. ಏನಿದು ಕಡ್ಲೆಕಾಯಿ ಗೋಡೌನ್ ಇದ್ದಾಗಿದೆಯಲ್ಲ? ಇದು ಒಂಥರ ಗೋಡೌನೆ, ಆದ್ರೂ ಇದ್ರಲ್ಲಿ ಸಿನಿಮಾ ತೋರಿಸ್ತಾರೆ. ಚೆನ್ನಾಗ್ ಕಾಣಿಸುತ್ತಾ? ಕಾಣಿಸುತ್ತೆ, ಕೆಲವು ಸಲ ಸರಿಯಾಗಿ ಕೇಳಿಸಲ್ಲ. ಗಲಾಟೆ ಜಾಸ್ತಿ ನೋಡಿ. ಸಿಟಿಲಿ ನೀವು ನೋಡೋ ಸಿನಿಮಾದಲ್ಲಿ ಒಂದೇ ಇಂಟರ್ವಲ್ ಇರುತ್ತೆ, ಆದ್ರೆ ಇಲ್ಲಿ 7-8 ಸಲ ಆಗ್ತಾನೆ ಇರುತ್ತೆ ಇಂಟರ್ವಲ್. ಆ ಆದ್ರೂ
ನೀವು ಹುಟ್ಟೋಕ್ಕಿಂತ ಮುಂಚೆ ತಯಾರಾದ ಪಿಕ್ಚರ್ಸ್ಗಳನ್ನೆಲ್ಲ ಇಲ್ಲಿ ನೋಡಬಹುದು. ನಾನು ಹಳೆ ಪಿಕ್ಚರ್ ಒಂದು ನೋಡಿಲ್ಲ, ಈಗ ನೋಡೋಣವಾ? ಈಗ್ಲಾ ಹೊತ್ತಾಗೋಯ್ತಲ್ಲ ಅಮ್ಮವ್ರೆ, ಇಷ್ಟೊತ್ತಿಗೆ ಪಿಕ್ಚರ್ ಅರ್ಧ ಓಡ್ಬಿಟ್ಟಿರುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ್ಲೇ ಹೋಗಿ ನಾನ್ ಬಂದಿದ್ದೀನಿ ಅಂತ ಹೇಳಿ ಪಿಕ್ಚರ್ನ ಮೊದ್ಲಿಂದ ಹಾಕ್ಸು. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ. ಆಯ್ತು, ಹೋಗಿ ಕೇಳಿ ನೋಡ್ತೀನಿ.